Hello students, in the previous class we are discussing regarding the preparation of income and expenditure account and balance sheet of the account doctor professionals. Here that another problem. Following is the receipt and payment account of Sri Bhaskar, an architect. So he is an architect for the year ending 31st March 2019. Here that balance brought down balance estitu antandre 24,000 ittu, designing fees 1,23,000, interest that is 1,000, sale of furniture, the book value rupees 7,000, that is 5,000, that is loss. Easy calculation ಮಾಡ್ಕೋಬಹುದು ನಾವಿಲ್ಲಿ. Bank overdraft carry down 30,000, designing material 40,000, salary 11,000, rent of machine 1,000, office rent 3,000, electricity charges 2,000, traveling expenses 15,000, instruments purchased 1,07,000 and office expenses 4,000. Here that capital ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತ ಕೊಟ್ಟಿಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ವಿತ್ ಹೆಲ್ಪ್ ಆಫ್ ದಿಸ್ ಇನ್ಫಾರ್ಮೇಶನ್ ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2019 and the balance sheet as on the date after taking into account of the following information ಅಂತ ಹೇಳ್ತಾ ಇದೆ. Designing fees received include rupees 5,000 outstanding of the year 2017-18. So that is previous year ಅಲ್ಲಿ 5,000 ಅಷ್ಟು ಡಿಸೈನಿಂಗ್ ಫೀಸ್ ರಿಸೀವ್ಡ್ ಆಗಿದೆ, ದಟ್ ಇಸ್ ಔಟ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳ್ತಾ ಇದ್ದಾನೆ. ಅಂಡ್ ದೆನ್ ಡಿಸೈನಿಂಗ್ ಫೀಸ್ rupees 8,000 ಫಾರ್ ದ ಇಯರ್ 2018-19 ಇಟ್ಸ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್. ದಟ್ ಈಸ್ ಫಸ್ಟ್ 5,000 ಇದೆಯಲ್ಲ ಪ್ರೀವಿಯಸ್ ಇಯರ್, ಅದು ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 8,000 rupees ಇದೆ ಅಂತ ಹೇಳ್ತಾ ಇದ್ದಾರೆ. ಡಿಸೈನಿಂಗ್ ಫೀಸ್ ಇನ್ಕ್ಲೂಡ್ rupees 4,000 ಫಾರ್ ದ ಇಯರ್ 2019 and 20. ದಟ್ ಈಸ್ ನೆಕ್ಸ್ಟ್ ಇಯರ್ಗೆ ಅಡ್ವಾನ್ಸ್ ಇಶ್ಯೂ ಮಾಡ್ಕೊಂಡಿರೋದು ಇಲ್ಲಿದೆ. ದಟ್ ಈಸ್ ಇಲ್ಲಿ 5,000 ಪ್ರೀವಿಯಸ್ ಇಯರ್ ಇದೆ, 8,000 ಕರೆಂಟ್ ಇಯರ್ ಇದೆ ಅಂಡ್ 4,000 ನೆಕ್ಸ್ಟ್ ಅಡ್ವಾನ್ಸ್ ಇಯರ್ದು ಇದೆ. ಮೂರು ಇಲ್ಲಿ ಕ್ಯಾಲ್ಕುಲೇಷನ್ ಇದೆ. ಇದು ಹೇಗೆ ಮಾಡೋದು ಅಂತ ಹೇಳೋಣ. ಅದ್ರ ಜೊತೆಗೆ ಇಂಟ್ರೆಸ್ಟ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್ rupees 5,000 ಫಾರ್ ದ ಇಯರ್ 2018-19. ಇಂಟ್ರೆಸ್ಟ್ ಬರಬೇಕು ಬಟ್ ನಾಟ್ ರಿಸೀವ್ಡ್ ಅಂತ ಹೇಳಿದ್ದಾನೆ. ಆಫೀಸ್ ರೆಂಟ್ 3,000 ಅಂಡ್ ಸ್ಯಾಲರಿ rupees 3,000 ಫಾರ್ ದ ಇಯರ್ 2018-19 ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಇದೆ. ಆಫೀಸ್ ರೆಂಟ್ ಮತ್ತೆ ಸ್ಯಾಲರಿ ಅಂತ ಇದೆ. ಆಫೀಸ್ ರೆಂಟ್ ಆಫ್ rupees 5,000 ಫಾರ್ ದ ಇಯರ್ 2017 ವಾಸ್ ಪೇಡ್ ಡ್ಯೂರಿಂಗ್ ದ ಇಯರ್ 2018-19. ಸೊ ಪ್ರೀವಿಯಸ್ ಇಯರ್ ಆಫೀಸ್ ರೆಂಟ್ 2018-19 ಅಲ್ಲಿ ಪೇ ಮಾಡಿದಾರೆ ಅಂತ ಹೇಳ್ತದೆ. ಸ್ಟಾಕ್ ಆಫ್ ಡಿಸೈನಿಂಗ್ ಮೆಟೀರಿಯಲ್ ಆನ್ 31st March 2019 ವ್ಯಾಲಿಡ್ ಅಟ್ rupees 2,000. ದಟ್ ಈಸ್ ಮೆಟೀರಿಯಲ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಹೇಳ್ತದೆ. ಸೊ ಇಲ್ಲಿ ಫಸ್ಟ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ಬೈ ಪ್ರಿಪೇರಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1st April 2018 ಓಪನಿಂಗ್ ಡೇಟ್ ಅಲ್ಲಿ ಇರೋದು. ಇದರಲ್ಲಿ ಫಸ್ಟ್ ನಾವೇನ್ ಮಾಡ್ಕೋಬೇಕು ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ತಗೊಳ್ಳೋಣ. ಅವತ್ತಿನ ದಿನ ಎಷ್ಟಿತ್ತು ಅಂದ್ರೆ 24,000, ಫರ್ನಿಚರ್ 7,000, ಅಕ್ರೂಡ್ ಡಿಸೈನಿಂಗ್ ಫೀಸ್ 5,000. ದಟ್ ಇಸ್ ಬರ್ಬೇಕಾಗಿರೋದು ನಮಗೆ ಪ್ರೀವಿಯಸ್ ಇಯರ್ದು. ಅದ್ರ ಜೊತೆಗೆ ಆಫೀಸ್ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ರೆಂಟ್ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ರೆಂಟ್ 500. ರಿಸರ್ವ್ ಫಾರ್ ಅಕ್ರೂಡ್ ಫೀಸ್ ದಟ್ ಇಸ್ 5,000 ಏನಿತ್ತು ಅದಕ್ಕೆ ರಿಸರ್ವ್ ಕ್ರಿಯೇಟ್ ಮಾಡಿದ್ವಿ ಈ ಕಡೆ ಲಯಬಿಲಿಟಿ ಸೈಡ್. ಸೊ ಇವಾಗ ಟೋಟಲ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ 36,000 ಬಂತು. ಆ 36,000 ಅಲ್ಲಿ ಡಿಫರೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ ಅಂದ್ರೆ 30,500 rupees ಉಳಿತು. ಅಲ್ಲಿಗೆ ಕ್ಯಾಪಿಟಲ್ ಆಸ್ ಆನ್ 1st April 2018 ದಟ್ ಇಸ್ ಓಪನಿಂಗ್ ಡೇಟ್ ಅಲ್ಲಿ ಎಷ್ಟಿತ್ತು ಕ್ಯಾಪಿಟಲ್ ಅಂದ್ರೆ 30,500 rupees ಇತ್ತು. ಇಲ್ಲಿ ಹಾಕಿರೋ ಡೇಟಾ ಎಲ್ಲ ಪ್ರೀವಿಯಸ್ ಇಯರ್ ಡೇಟಾಗಳನ್ನ ಹಾಕಿದೀವಿ. ಅರ್ಥ ಆಗ್ತಾ ಇದೆಯಾ? ಕ್ಯಾಶ್ ಇನ್ ಹ್ಯಾಂಡ್ 24,000, ಫರ್ನಿಚರ್ 7,000 ಇತ್ತು, ಪ್ರೀವಿಯಸ್ ಇಯರ್ ಅಕ್ರೂಡ್ ಡಿಸೈನಿಂಗ್ ಫೀಸ್ 5,000 ಬರಬೇಕಿಂತ ಕೊಟ್ಟಿದ್ದ, ಅದನ್ನ ಎಂಟ್ರಿ ಮಾಡಿದ್ವಿ ಅಂಡ್ ದೆನ್ ಅದಕ್ಕೆ ರಿಸರ್ವ್ ಕ್ರಿಯೇಟ್ ಮಾಡಿದ್ವಿ ಅಂಡ್ ದೆನ್ ಪ್ರೀವಿಯಸ್ ಇಯರ್ ನ ಕ್ಯಾಲ್ಕುಲೇಷನ್ ತಗೊಂಡು ಸೊ ಡಿಫರೆನ್ಸ್ ಏನು ಉಳಿಯುತ್ತೆ ಅದನ್ನ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡಿದ್ವಿ. ಈ ಕರೆಂಟ್ ಇಯರ್ ಕ್ಯಾಪಿಟಲ್ ಆಯ್ತು ಅಂತ ತಿಳ್ಕೊಬೇಕು ಅದನ್ನ. ಸೊ ಗೋ ಫಾರ್ ದಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2019. ದ ಫಸ್ಟ್ ಒನ್ ಇಸ್ ಸ್ಯಾಲರಿ. ಪೇಮೆಂಟ್ ಎಂಟ್ರಿ ಮಾಡೋಣ. ಸ್ಯಾಲರಿ 11,000. ಫಾರ್ ದಟ್ ಔಟ್ಸ್ಟ್ಯಾಂಡಿಂಗ್ ಆಡ್ ಮಾಡಿದ್ವಿ 14,000 ಆಯ್ತು. ಕಾಸ್ಟ್ ಆಫ್ ಡಿಸೈನಿಂಗ್ ಮೆಟೀರಿಯಲ್ ಕನ್ಸ್ಯೂಮ್ಡ್ 40,000 ಇದೆ, ಅದರಿಂದ ಲೆಸ್ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಿದ್ರೆ 2,000, 38,000 ಬಂತು. And then rent of machine 1,000, office rent 3,000. ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಲಾಸ್ಟ್ ಇಯರ್ 500 rupees ಔಟ್ಸ್ಟ್ಯಾಂಡಿಂಗ್ ಇತ್ತಲ್ಲ ಅದನ್ನ ಲೆಸ್ ಮಾಡಬೇಕು ಲಾಸ್ಟ್ ಇಯರ್ನ. ಯಾಕಂದ್ರೆ ಆ ಲಾಸ್ಟ್ ಇಯರ್ನ ಯಾವಾಗಲೂ ಲೆಸ್ ಮಾಡ್ಕೋಬೇಕು. ಅಲ್ಲಿಗೆ ಲೆಸ್ ಮಾಡಿದ್ರೆ 2,500 ಬಿಡ್ತು. ಯಾಕೆ ಇದಕ್ಕೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ನ ಆಡ್ ಮಾಡ್ಕೋಬೇಕು. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 3,000, ಸೊ ಔಟ್ ಕಾಲಮ್ಗೆ 5,500 ಆಯ್ತು. ಅರ್ಥ ಆಗ್ತಾ ಇದೆಯಾ? ಏನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆ ಪ್ರೀವಿಯಸ್ ಇಯರ್ ಇದನ್ನ ಲೆಸ್ ಮಾಡಬೇಕು, ಕರೆಂಟ್ ಇಯರ್ ನ ಆಡ್ ಮಾಡ್ಕೋಬೇಕು. And electricity charges 2,000, traveling expenses 15,000, office expenses 4,000, loss of sale of furniture 7,000 ಇತ್ತು, ಅದನ್ನ 5,000 ಸೇಲ್ ಮಾಡಿದೀವಿ ಅಂತ ಹೇಳ್ತಾರೆ ನೋಡಿ. ಅದು ಬುಕ್ ವ್ಯಾಲ್ಯೂ 7,000 ಅಂತ ಕೊಟ್ಟಿದ್ರಲ್ಲ ಇಲ್ಲಿ ಪ್ರಾಬ್ಲಮ್ ಅಲ್ಲಿ. ಸೊ ದಟ್ ಈಸ್ ಸೇಲ್ ಆಫ್ ಫರ್ನಿಚರ್ ಬುಕ್ ವ್ಯಾಲ್ಯೂ 7,000 ಬಟ್ ಅದನ್ನ ಸೇಲ್ ಮಾಡಿರೋದು 5,000. ಸೊ ಅಲ್ಲಿಗೆ ಲಾಸ್ ಆಗ್ತಾ ಇದೆ ನಮಗೆ 2,000 rupees. ಸೊ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ 7,000 minus 5,000, 2,000 is the loss. And then reserve for outstanding designing fees ಅಂತ ಹೇಳ್ತಾರೆ. ದಟ್ ಈಸ್ ಕರೆಂಟ್ ಇಯರ್ ಇದು 8,000 rupees ಕರೆಂಟ್ ಇಯರ್ ಬರ್ಬೇಕಲ್ಲ ಅದನ್ನ ತಗೊಂಡಿದೆ. ಸೊ ಅದೇ ತರ ಇಲ್ಲಿ ಬೈ ಡಿಸೈನಿಂಗ್ ಫೀಸ್ 1,23,000 ಅಂಡ್ ದೆನ್ ಔಟ್ಸ್ಟ್ಯಾಂಡಿಂಗ್ ಆಫ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ನ ಲೆಸ್ ಮಾಡ್ಬೇಕು ನಾವು. ಅರ್ಥ ಆಗ್ತಾ ಇದೆಯಾ? ಲೆಸ್ ಮಾಡಿದೀವಿ. ಲೆಸ್ ಮಾಡಿದಾಗ 5,000 rupees ಆಯ್ತು. 5,000 ಲೆಸ್ ಮಾಡಿದಾಗ 1,18,000 ಆಯ್ತು.
ಲೆಸ್ ಅಗೇನ್ ಅಡ್ವಾನ್ಸ್ ಫಾರ್ ದ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಇದೆಯಲ್ಲ ನೆಕ್ಸ್ಟ್ ಇಯರ್ ಅದನ್ನ ಕೂಡ ಲೆಸ್ ಮಾಡಬೇಕು. ಸೊ ಅಲ್ಲಿಗೆ ಫೀಸ್ ಏನ್ ಕಲೆಕ್ಟ್ ಮಾಡ್ತಾ ಇದೀವಿ ಅದರಲ್ಲಿ ಪ್ರೀವಿಯಸ್ ಇಯರ್ ಮತ್ತೆ ಅಡ್ವಾನ್ಸ್ ಇಯರ್ ಇರೋದನ್ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಿಮಗೆ 1,14,000 ಬಂತು. ಆಡ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ನ ಮಾತ್ರ ಆಡ್ ಮಾಡಬೇಕು. ಯಾವುದೇ ಆದ್ರೂ ಪ್ರೀವಿಯಸ್ ಇಯರ್ ಮತ್ತೆ ಅಡ್ವಾನ್ಸ್ ಇರೋದನ್ನ ಲೆಸ್ ಮಾಡಬೇಕು, ಕರೆಂಟ್ ಇಯರ್ ನ ಮಾತ್ರ ಆಡ್ ಮಾಡ್ಕೋಬೇಕು. ಆಡ್ ಮಾಡಿದಾಗ 8,000, ಅಲ್ಲಿಗೆ ಔಟರ್ ಕಾಲಮ್ 1,22,000 ಆಯ್ತು. ಈ ಕರೆಂಟ್ ಇಯರ್ ಏನಿದೆ ಔಟ್ಸ್ಟ್ಯಾಂಡಿಂಗ್ ಅದಕ್ಕೆ ರಿಸರ್ವ್ ಕ್ರಿಯೇಟ್ ಮಾಡಿದೀವಿ ನೋಡಿ, ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಡಿಸೈನಿಂಗ್ ಫೀಸ್ 8,000 rupees. ಈ ತರ ಮಾಡ್ಕೋಬೇಕು. ಅದೇ ತರ ಬೈ ಇಂಟ್ರೆಸ್ಟ್ 1,000 ಆಡ್ ಔಟ್ಸ್ಟ್ಯಾಂಡಿಂಗ್, ಈ ತರ ಎಕ್ಸ್ಪೆನ್ಸಸ್ ಗಳಿಗೆ ನಾವು ಇದನ್ನ ಔಟ್ಸ್ಟ್ಯಾಂಡಿಂಗ್ ನ ಆಡ್ ಮಾಡ್ಕೋಬೇಕು. ಆಡ್ ಮಾಡ್ಕೊಂಡಿದ್ವಿ, ಕರೆಂಟ್ ಇಯರ್ ಆಡ್ ಮಾಡಿದೀವಿ 1,500. ರಿಸರ್ವ್ ಫಾರ್ ಅಕ್ರೂಡ್ ಡಿಸೈನಿಂಗ್ ಫೀಸ್ 5,000, ಇದು ಪ್ರೀವಿಯಸ್ ಇಯರ್ ಇದೆ ನೋಡಿ, ಅದನ್ನು ಇಲ್ಲಿ ಕ್ಯಾಲ್ಕುಲೇಷನ್ ಗೆ ತಗೋಬೇಕು. ಸೊ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 1,28,500 ಆಯ್ತು. ಸೊ ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ಕೊಂಡು ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 39,000 rupees ಸರ್ಪ್ಲಸ್ ಉಳಿದಿದೆ. ಸೊ ಅದನ್ನ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018. ಸೊ ಲಯಬಿಲಿಟೀಸ್ ಅಡ್ವಾನ್ಸ್ ಡಿಸೈನಿಂಗ್ ಫೀಸ್ 4,000 rupees. ದಸ್ ಇಟ್ ಪ್ರೀವಿಯಸ್ ಇಯರ್ದು ನೆಕ್ಸ್ಟ್ ಇಯರ್ದು ಆಲ್ರೆಡಿ ಇಸ್ಕೊಂಡಿದೀವಲ್ಲ ಅದು ಲಯಬಿಲಿಟಿ ಆಗುತ್ತೆ. 4,000 ತಗೊಂಡಿದ್ವಿ. ಕ್ಯಾಪಿಟಲ್ 30,500 ಉಳಿದಿತ್ತು. ದಟ್ ಇಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಫಸ್ಟ್ ಅಲ್ಲಿ 30,500, ಬಟ್ ಫಾರ್ ದಟ್ ಆಡ್ಸ್ ಪ್ಲಸ್ 39,000, ಅಲ್ಲಿಗೆ 69,500 ಆಯ್ತು. ಅದೇ ತರ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಸ್ ಇಟ್ ಇಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ 30,000 ತಗೊಂಡಿದ್ವಿ. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ರೆಂಟ್ ದಟ್ ಇಸ್ ಕರೆಂಟ್ ಇಯರ್ 3,000, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 3,000. ಅದರ ಅಸೆಟ್ಸ್ ಅಂತ ಬಂದಾಗ ಇನ್ಸ್ಟ್ರೂಮೆಂಟ್ಸ್ 1,07,000 ಇದೆ ಅಂತ ಅವನೇ ಕೊಟ್ಟಿದ್ದಾನೆ. ಸ್ಟಾಕ್ ಆಫ್ ಡಿಸೈನಿಂಗ್ ಮೆಟೀರಿಯಲ್ ದಟ್ ಇಸ್ ಕ್ಲೋಸಿಂಗ್ ಸ್ಟಾಕ್ 2,000. ಡಿಸೈನಿಂಗ್ ಫೀಸ್ ಅಕ್ರೂಡ್ ಬರಬೇಕಾಗಿರೋದು 8,000 rupees ಕರೆಂಟ್ ಇಯರ್. ಫಾರ್ ಅದಕ್ಕೆ ರಿಸರ್ವ್ ಕ್ರಿಯೇಟ್ ಮಾಡಿರೋದನ್ನ ಲೆಸ್ ಮಾಡ್ತಾ ಇದೀವಿ. ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಡಿಸೈನಿಂಗ್ ಫೀಸ್ 8,000, ಔಟರ್ ಕಾಲಮ್ ನಿಲ್ ಆಗುತ್ತೆ. ಅಂಡ್ ಇಂಟ್ರೆಸ್ಟ್ ಅಕ್ರೂಡ್ ಬರಬೇಕಾಗಿರೋದು 500. ಸೊ ಟೋಟಲ್ ಮಾಡಿದಾಗ ನಮಗೆ 1,09,500 rupees ಬರುತ್ತೆ. ಸೊ ಈ ತರ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇಲ್ಲಿ ಫೀಸ್ ಏನ್ ಇನ್ಕಮ್ ಇದೆ, ಆ ಫೀಸ್ ಅಥವಾ ಈ ತರ ರೆಮ್ಯುನರೇಷನ್ ಇದೆ, ಇವುಗಳಿಗೆ ಕರೆಂಟ್ ಇಯರ್ ಮತ್ತೆ ಕರೆಂಟ್ ಇಯರ್ ಮಾತ್ರ ಆಡ್ ಮಾಡಬೇಕು. ಕರೆಂಟ್ ಇಯರ್ ಆಡ್ ಮಾಡೋದಕ್ಕೆ ಅದಕ್ಕೆ ರಿಸರ್ವ್ ಕ್ರಿಯೇಟ್ ಮಾಡಬೇಕು. ಅಂಡ್ ಪ್ರೀವಿಯಸ್ ಇಯರ್ ಮತ್ತೆ ಅಡ್ವಾನ್ಸ್ ಇಯರ್ ನಾವು ಅದನ್ನ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಲೆಸ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.